4ನೇ ಅಧ್ಯಾಯ 8ನೇ ಶ್ಲೋಕ. ಇವತ್ತಿನ ಶ್ಲೋಕ: ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಭಕ್ತಿಭಕ್ತಿರವಾಪ್ನೋತಿ. ನಮಸ್ತೆ ಗುರುದೇವಾಯ. ಹರೇ ಕೃಷ್ಣ. ಅನುವಾದ: ಈ ಶ್ಲೋಕದಲ್ಲಿ 3 ವಿಚಾರಗಳನ್ನ ಕಾಣ್ತೇವೆ ನಾವು. ಆ 3 ವಿಚಾರ ಯಾವುದು ಅಂತ ಹೇಳಿ ಯಾರಿಗಾದ್ರೂ ಅರ್ಥ ಆಗ್ತಾ ಉಂಟಾ? ಯಾರಾದ್ರೂ ಹೇಳ್ಬೋದಾ? ಭಗವಂತ ಯುಗ ಯುಗದಲ್ಲಿ 3 ವಿಚಾರಕ್ಕೋಸ್ಕರ ಬರ್ತಾರೆ ಮುಖ್ಯವಾಗಿ. ಯಾವುದೆಲ್ಲ ಅದು? ಭಕ್ತರನ್ನ ಸೇವ್ ಮಾಡೋದಕ್ಕೆ, ಭಕ್ತರನ್ನ ಸೇವ್ ಮಾಡ್ಲಿಕ್ಕೆ, ದುಷ್ಟರನ್ನು ನಾಶ ಮಾಡ್ಲಿಕ್ಕೆ, ಧರ್ಮವನ್ನ ಮರುಸ್ಥಾಪನೆ ಮಾಡ್ಲಿಕ್ಕೆ. ಸುಲಭ, ಎಷ್ಟು ಸುಲಭ ಅಂತ ಹೇಳಿದ್ರೆ ಅಷ್ಟು ಸುಲಭ ಅರ್ಥ ಮಾಡ್ಲಿಕ್ಕೆ. ಆದ್ರೆ ಮುಂದೆ ಹೋಗ್ತಾ ನಮಗೆ ಅದರ ಡೆಪ್ತ್ ಶ್ರೀಲ ಪ್ರಭುಪಾದರು ಎಷ್ಟು ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಓಕೆ, ಮುಂದೆ ಹೋಗೋಣ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. ಧರ್ಮದ ತತ್ವಗಳನ್ನು, ತುಂಬಾ ಇಂಪಾರ್ಟೆಂಟ್. ಈ ಧರ್ಮದ ತತ್ವ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಅದಲ್ಲದೆ ಸಜ್ಜನರು ಯಾರು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ದುಷ್ಟರು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು. ಸಜ್ಜನರು ಯಾರು ಅಂತ ನಮಗೆ ಈಗಾಗಲೇ ಗೊತ್ತು. ಯಾರು ಸಜ್ಜನರು? ಸಜ್ಜನರು ಯಾರು? ಕೃಷ್ಣ ಕಾನ್ಶಿಯಸ್ನೆಸ್. ಅದು ಯಾರು? ಕೃಷ್ಣ ಕಾನ್ಶಿಯಸ್ನೆಸ್ ನಲ್ಲಿ ಇರುವವರು. ಯಾರು ಕೃಷ್ಣ ಕಾನ್ಶಿಯಸ್ನೆಸ್ ನಲ್ಲಿ ಇರುವವರು? ವಿಷ್ಣುವನ್ನ ಅಥವಾ ಕೃಷ್ಣನನ್ನ ಪರಮೋತ್ತಮ ಪರಮ ಪುರುಷ ಅಂತ ಅಕ್ಸೆಪ್ಟ್ ಮಾಡಿದವರು. ವಿಷ್ಣು ಅಥವಾ ಕೃಷ್ಣ ಅಥವಾ ನಾರಾಯಣ ರಾಮ ಇವರನ್ನ ಪರಮೋತ್ತಮ ಪರಮ ಪುರುಷ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿದವರು. ವಿಷ್ಣು ಭಕ್ತ ಸ್ಮೃತೋ ದೈವ ಅಂದ್ರೆ ಸಜ್ಜನರು ಅಂತ ಹೇಳಿದ್ರೆ ಭಗವಂತನ ಭಕ್ತರು. ದುಷ್ಟರು ಅಂತ ಹೇಳಿದರೆ ಅದರ ಒಪೋಸಿಟೇ ದುಷ್ಟರು. ಕೃಷ್ಣನನ್ನ ಸಾಮಾನ್ಯ ವ್ಯಕ್ತಿ, ಕೃಷ್ಣನೇ ಯಾಕೆ ದೇವರು ಅಂದ್ರೆ ಪರಮೋತ್ತಮ ಪರಮ ಪುರುಷ, ಯಾಕೆ ಬೇರೆ ಯಾರು ಆಗಬಾರ್ದು, ಯಾಕೆ ಅವರ ಹೆಸರೇ ಇಲ್ಲಿ ಬರೆದಿದ್ದಾರೆ ಜಾಸ್ತಿ, ಯಾಕೆ ಅವರ ಬಗ್ಗೆ ಹೀಗೆ, ಯಾಕೆ 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 ಅಂತ ಕೇಳ್ತಾ ಇರುವವರು ಯಾರು? ಅವರ ಹೃದಯದಲ್ಲಿ ಕೃಷ್ಣನನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲದವರು ಯಾರು? ಅಸುರರು. ಖಂಡಿತವಾಗಿ ಅಸುರರು ನಿಧಾನವಾಗಿ ಸಜ್ಜನರಾಗ್ಬೋದು, ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ, ಖಂಡಿತ ಆಗ್ಬೋದು. ಮತ್ತು ಧರ್ಮದ ತತ್ವ ಅಂತ ಹೇಳಿದ್ರೆ ಎರಡೂ ಧರ್ಮದ ತತ್ವವನ್ನ, ವರ್ಣಾಶ್ರಮ ಧರ್ಮ ಮತ್ತು ಭಾಗವತ ಧರ್ಮದ ಸತ್ವವನ್ನ, ಯಾಕಂದ್ರೆ ವರ್ಣಾಶ್ರಮ ಧರ್ಮ ಸರಿಯಾಗಿದ್ರೆ ಭಾಗವತ ಧರ್ಮ ಫಾಲೋ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಆ ಎರಡು ತತ್ವವನ್ನ ಮರುಸ್ಥಾಪಿಸೋದಕ್ಕೋಸ್ಕರ ಭಗವಂತ ಯುಗ ಯುಗದಲ್ಲಿ ಅವತಾರ ತಗೊಳ್ತಾನೆ, ಆವಿರ್ಭಾವ ಆಗ್ತಾನೆ. ಭಾವಾರ್ಥ: ಭಗವದ್ಗೀತೆಯ ಪ್ರಕಾರ ಸಾಧು ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು. ಒಬ್ಬ ವ್ಯಕ್ತಿಯು ಅಧರ್ಮಿ ಎಂದು ಕಾಣಬಹುದು, ಆದರೆ ಅವನಿಗೆ ಕೃಷ್ಣ ಪ್ರಜ್ಞೆಯ ಅರ್ಹತೆಗಳು ಸಂಪೂರ್ಣವಾಗಿ ಇದ್ದರೆ ಅವನು ಸಾಧು ಎಂದೇ ಅರ್ಥ ಮಾಡಿಕೊಳ್ಳಬೇಕು. ಸ್ವಲ್ಪ ಕಷ್ಟ ಅರ್ಥ ಆಗ್ಲಿಕ್ಕೆ. ಒಬ್ಬ ವ್ಯಕ್ತಿಯು ಅಧರ್ಮಿ ಎಂದು ಕಾಣಬಹುದು, ಆದರೆ ಅವನಿಗೆ ಕೃಷ್ಣ ಪ್ರಜ್ಞೆಯ ಅರ್ಹತೆಗಳು ಸಂಪೂರ್ಣವಾಗಿ ಇದ್ದರೆ ಅವನು ಸಾಧು ಎಂದೇ ಅರ್ಥ ಮಾಡಿಕೊಳ್ಳಬೇಕು. ಇದು ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಏನಿರಬಹುದು ಇದು ಅಂತ ಹೇಳಿ? ಯಾರಿಗಾದ್ರೂ ಏನಾದ್ರೂ ಥಾಟ್ಸ್ ಇದೆಯಾ?
ಓಪನ್ ಆಗಿ ಆರಾಮದಲ್ಲಿ ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ. ನಿಮ್ ಮನಸ್ಸಲ್ಲಿ ಏನಾದ್ರು. ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಆ ಭಗವಂತನೇ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡಿರ್ತಕ್ಕಂಥದ್ದು, ಆ ಗುರುಗಳ ಸಂಘ ಮಾಡ್ತಕ್ಕಂಥದ್ದು, ಈ ತರ ಹೊಂದಿರ್ತಕ್ಕಂಥ ಒಬ್ಬ ಭಕ್ತ ಅಂತ ಅನ್ಸುತ್ತದೆ ಪ್ರಭು. ಓಕೆ, ಅಲ್ಲ ಇಲ್ಲಿ ಒಬ್ಬ ವ್ಯಕ್ತಿಯು ಅಧರ್ಮಿ ಎಂದು ಕಾಣಬಹುದು, ಆದರೆ ಅವನಿಗೆ ಕೃಷ್ಣ ಪ್ರಜ್ಞೆಯ ಅರ್ಹತೆಗಳು ಸಂಪೂರ್ಣವಾಗಿ ಇದ್ದರೆ ಅವನು ಸಾಧು ಎಂದೇ ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮತ್ತೆ ನಾವು ಭಗವದ್ಗೀತೆಯ ತತ್ವವನ್ನು ಅನುಸರಿಸದೆ ಇದು ಭಕ್ತರ ಎದುರು ನಾನು ಕೃಷ್ಣ ಭಕ್ತಳಾಗಿರ್ಬೋದು, ಆದ್ರೆ ನನ್ನಲ್ಲಿ ಕೆಟ್ಟ ಗುಣ ಇದ್ದರೆ, ಅಂದ್ರೆ ನಾನು ಶಿಲಪ್ರಭುಪಾದರು ಹೇಳಿದ ನಿಯಮವನ್ನು ಪಾಲಿಸದಿದ್ದರೆ ಅದು ಸಂಚೂರಾಗಿ ಬರ್ತದೆ, ಗೊತ್ತಿಲ್ಲ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಪ್ರಭು. ಹಾಗೆ ಮಾಡದಿದ್ರೆ ಅವರು ಕೂಡ ಸಾಧು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಈಗ ಸಾಧು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ತೋರಿಕೆಗೆ ಹೊರಗಿನವರಿಗೆ ನಾನು ಡಿವೋಟಿ ಆಗಿರುವೇನು, ಅರ್ಥ ಆಯ್ತಾ? ಹೊರಗಿನವರಿಗೆ ಡಿವೋಟಿ, ಒಳಗೆ ಕಲ್ಮಶ. ಹಾಗಿರುವಾಗ ನಾನು ಸಾಧು ಆಗ್ತೇನಾ ಇಲ್ವಾ? ನಾನು ನನ್ನ ಮನಸ್ಸಿನಲ್ಲಿ ಹೇಳ್ತಾ ಉಂಟು ನಾನು ಸಾಧು ಅಲ್ಲ ಅಂತೇಳಿ. 100% ಹೇಳ್ತಾ ಉಂಟು ನನ್ನ ಮನಸ್ಸಿನಲ್ಲಿ, ನೀನು ಸಾಧು ಅಲ್ಲ, ನೀನು ಕೃಷ್ಣನ ಭಕ್ತಿಯನ್ನು ಸರಿಯಾಗಿ ಮಾಡುದಿಲ್ಲ ಅಂತ ತೋರ್ತದೆ. ಆದ್ರೆ ಹೊರಗಿನವರು ನಾವು ಈಗ ಏನಾದ್ರು ಹೇಳಿದ್ರೆ ಒಬ್ಬ ಎಷ್ಟು ದೊಡ್ಡ ಭಕ್ತಳಲ್ಲ, ಎಲ್ಲ ಗೊತ್ತುಂಟಲ್ಲ ಇವಳಿಗೆ ಅಂತ ಆಗಿರ್ತದೆ. ಹಾಗೆ ಬರುದಿಲ್ಲ, ಆದ್ರೆ ಹೇಳಿದ್ದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರಿಬೋ. ಥ್ಯಾಂಕ್ ಯು ಮಾತಾಜಿ. ಸರಿ, ಇದನ್ನ ಅರ್ಥ ಮಾಡ್ಲಿಕ್ಕೆ ಶುರು ಮಾಡುವ. ಭಕ್ತನಾಗುದು, ನಾವು ಸಾಮಾನ್ಯ ವ್ಯಕ್ತಿಗಳು ಭಕ್ತನಾಗುದು ಅಂತ ಹೇಳಿದ್ರೆ ಹುಟ್ಟಿ ಭಕ್ತರಾಗುದು ಭಾರಿ ಅಪರೂಪ ಅಲ್ವಾ? ಅದಕ್ಕೆ ನಾವು ಹಿಂದೆ ಒಂದು ಭಾಗವತಂ ಶ್ಲೋಕವನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಅಹೋಬತ ಶ್ವಪಚೋತೋ ಗರಿಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇಪುಸ್ ತಪಸ್ತೆ ಜುಹೂಹು ಸಸ್ನುರಾರ್ಯ ಬ್ರಹ್ಮಾನೂಚುರ್ನಾಮ ಗೃಣಂತೆಯೇತೆ. ಅಹೋಬತ ಶ್ವಪಚ. ಶ್ವಪಚ ಅಂದ್ರೆ ನಾಯಿ ತಿನ್ನುವ ವ್ಯಕ್ತಿ ಆಗಿದ್ದವ ಮುಂಚೆ. ನಾಯಿ ತಿನ್ನುವ ವ್ಯಕ್ತಿ ಅಂದ್ರೆ ಅಂಥ ಕೀಳು ಸ್ವಭಾವದ ವ್ಯಕ್ತಿ ಆಗಿದ್ದ. ಆದ್ರೆ ಭಕ್ತರ ಸಂಘ ಮಾಡಿ ಅವನಿಗೆ ಬಾಯಲ್ಲಿ ಹರಿನಾಮ ಸ್ಮರಣೆ ಶುರುವಾಗಿದೆ. ಏನಾಗಿದೆ? ಹರಿನಾಮ ಸ್ಮರಣೆ. ಹರಿನಾಮವನ್ನ ಬಾಯಲ್ಲಿ ಹೇಳ್ತಾ ಇದ್ದೇನೆ. ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ. ಹೇ ಕೃಷ್ಣ, ನಿನ್ನ ಹೆಸರುಗಳು ಅಂಥ ವ್ಯಕ್ತಿಯ ನಾಲಿಗೆಯಲ್ಲಿ ಬರ್ತಾ ಉಂಟು ಅಂತ ಹೇಳಿದ್ರೆ ಅವರು ಎಷ್ಟೋ ಜನ್ಮಗಳ ಹಿಂದೆ ಎಷ್ಟೆಷ್ಟೋ ಯೋಗಾದಿಗಳನ್ನ ಮಾಡಿ ನಿಮ್ಮ ಹೆಸರು ಆ ನಾಲಿಗೆಯಲ್ಲಿ ಬರ್ತಾ ಇದೆ. ಅವನ್ ನಾಯಿ ತಿಂತಾ ಇರಬಹುದು, ಶ್ವಪಚೋ ಆಗಿರ್ಬಹುದು, ಏನೇ ಆಗಿರ್ಬಹುದು, ಆದ್ರೆ ಅವನ ಹೆಸರು ಅವನ ನಾಲಿಗೆಯಲ್ಲಿ ಬರ್ತಾ ಇದೆ. ಅಂದ್ರೆ ನಾಲಿಗೆಯಲ್ಲಿ ಯಾವಾಗ ಹರೇ ಕೃಷ್ಣ ಮಹಾಮಂತ್ರ ಬಂತು, ಅಲ್ಲಿಂದ ಶುದ್ಧತೆಯ ಶುರು ಆಯ್ತು. ಆ ನಾಯಿ ತಿನ್ನುವ ನಿಧಾನವಾಗಿ ಅದನ್ನು ಸ್ಟಾಪ್ ಮಾಡ್ತಾನೆ. ಆದ್ರೆ ಒಂದೇ ದಿನದಲ್ಲಿ ಸ್ಟಾಪ್ ಆಗುದಿಲ್ಲ, ಒಂದೇ ದಿನದಲ್ಲಿ ಸ್ಟಾಪ್ ಆಗುದಿಲ್ಲ. ಆದ್ರೆ 100% ಎಶ್ಯೂರ್ಡ್, 100% ಎಶ್ಯೂರ್ಡ್. ಯಾರ್ಯಾರ ಬಾಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಬಂತು ಅವರು ಶುದ್ಧರಾಗ್ತಾರೆ, ಕ್ರಮವಾಗಿ ಶುದ್ಧ ಆಗ್ತಾ ಹೋಗ್ತಾರೆ. ಅದ್ರಲ್ಲಿ ಏನೂ ಸಂಶಯ ಇಲ್ಲ. ಇದನ್ನೇ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಫಸ್ಟಿಗೆ ಅವರು ಅಧರ್ಮಿ ಅಂತ ಕಾಣಬಹುದು, ಆದ್ರೆ ಅವನು ಸಾಧುವೇ. ಸಾಧುರೇವ ಮಂತವ್ಯ. ಇನ್ನು ಮುಂದೆ ಭಗವದ್ಗೀತೆಯಲ್ಲಿ ಬರ್ತದೆ, ಅವನು ಅಕಸ್ಮಾತ್ ಒಳ್ಳೆ ಹೈಯೆಸ್ಟ್ ಲೆವೆಲ್ ಸಾಧು ಆಗಿರ್ತಾನೆ, ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ, ಆದ್ರೆ ಹಿಂದಿನ ಒಂದು ಕರ್ಮಕ್ಕೆ ಅನುಗುಣವಾಗಿ ಎಷ್ಟೇ ಆದ್ರೂ ಕೂಡ ಆ ಒಂದು ಫ್ಯಾನ್ ತಿರುಗುವ ಉದಾಹರಣೆ ಕೊಡ್ತಾರೆ ಭಕ್ತರು. ಫ್ಯಾನ್ ತಿರುಗ್ತದೆ, ಒಮ್ಮೆಲೆ ಸ್ವಿಚ್ ಆಫ್ ಮಾಡಿದ್ರು ಕೂಡ ಅದು ನೇರ ನಿಲ್ಲುವುದಿಲ್ಲ. ಅದೇ ರೀತಿಯಲ್ಲಿ ಯಾವಾಗಲೂ ಈ ಕರ್ಮದ ರಿಯಾಕ್ಷನ್ ಇಂದಾಗಿ ಬಂತು ಅಂತ ಇಟ್ಟುಕೊಂಡ್ರು ಕೂಡ ನಾವು ಅದನ್ನ ಆ ಭಕ್ತರನ್ನ ಆ ರೀತಿಯಲ್ಲಿ ತಗೊಳ್ಬಾರದು. ಆದ ಕಾರಣ ಭಕ್ತರನ್ನ ನಾವು ಆದಷ್ಟು ಜಾಗ್ರತೆಯನ್ನ ನೋಡ್ಕೊಳ್ಬೇಕು. ಅಷ್ಟು ಬೇಗ ನಾವು ಅವರನ್ನ ಕಮೆಂಟ್ ಮಾಡಬಾರದು, ಏನು ಮಾಡಬಾರದು. ಯಾರ ಬಾಯಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಚಲಿಸ್ತಾ ಇದೆ, ಒಂದು ಸಲ ಆದ್ರೂ ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಎಷ್ಟರ ಮಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳಿದವರನ್ನು ಭಕ್ತರು ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಅಂದ್ರೆ ಅಂಥ ಒಂದು ವಿಚಾರ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹರೇ ಕೃಷ್ಣ ಮಹಾಮಂತ್ರ ಒಂದು ಸಲ ಬಾಯಿಯಲ್ಲಿ ಹೋದ್ರೆ ಅದರ ಕೆಲಸ ಶುರು ಆಗಿದೆ ಅಂತ ಅರ್ಥ. ಪ್ರಸಾದ ಒಂದು ಸಲ ಬಾಯಿಯಲ್ಲಿ ಹೋದ್ರೆ ಅದರ ಕೆಲಸ ಶುರು ಮಾಡಿದೆ. ಪುಸ್ತಕ ಒಂದು ಸಲ ನೋಡಿದ್ರೆ ಸಾಕು ಅದರ ಕೆಲಸ ಶುರು ಮಾಡಿದೆ ಅದು. ಯಾಕೆಂದ್ರೆ ಅದು ಶುದ್ಧ. ಅದು ಶುದ್ಧ ಯಾಕೆ ಅಂತ ಮುಂದೆ ನೆಕ್ಸ್ಟ್ ಶ್ಲೋಕದಲ್ಲಿ ಅರ್ಥ ಮಾಡೋಣ. ಇದು ಶ್ಲೋಕ ನಿಮಗೆ ಅಂದ್ರೆ ಈ ಒಂದು ಸೆಂಟೆನ್ಸ್ ಎರಡು ನಮಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಮುಂದೆ ಹೋಗ್ತೇನೆ. ದುಷ್ಕೃತಾಂ ಎನ್ನುವ ಪದವು ಕೃಷ್ಣ ಪ್ರಜ್ಞೆಗೆ ಲಕ್ಷ್ಯ ಕೊಡದವರಿಗೆ ಅನ್ವಯಿಸುತ್ತದೆ. ಅಂದ್ರೆ ಇಲ್ಲಿ ಅಧರ್ಮಿಯನ್ನ
ಅಧರ್ಮವನ್ನ ಇಲ್ಲಿ ರೆಕಮೆಂಡ್ ಮಾಡ್ತಾ ಇಲ್ಲ ಮುಂಚಿನ ಸೆಂಟೆನ್ಸ್ ಅಲ್ಲಿ. ತುಂಬಾ ಇಂಪಾರ್ಟೆಂಟ್. ಅಧರ್ಮದಿಂದ ಕಾಣಬಹುದು ಅಂತ ಹೇಳಿದ್ದದಕ್ಕೆ. ಅಂದ್ರೆ ಅದೊಂದು ಕ್ಷಣಿಕ. ಆ ಅಧರ್ಮ ಅಂತ ಕಾಣುವಂಥದ್ದು ಕ್ಷಣಿಕ. ಅದರಿಂದ ಮೇಲೆ ಬರ್ತಾನೆ ಅವ. ಹೇಗೆ ಬರ್ತಾನೆ ಅಂತ ಹೇಳಿದ್ರೆ ಕೃಷ್ಣನ ಸೇವೆ ಮಾಡಿದ ಕಾರಣ. ಕೃಷ್ಣನ ಸೇವೆ ಹೇಗೆ ಮಾಡಿದ? ಅವನ ಹೆಸರು ತೆಗೆಯುವುದು ಕೂಡ ಸೇವೆ. ಕೃಷ್ಣನ ಹೆಸರು ಸುಮ್ಮನೆ ಯಾರಿಗೂ ಹೇಳಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತಾರೆ. ಕೃಷ್ಣನ ಹೆಸರು ಬಾಯಲ್ಲಿ ಬರುವುದು ಅಷ್ಟು ಸುಲಭವಲ್ಲ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಿಜವಾದ ಭಗವದ್ಗೀತೆಯ ತಾತ್ಪರ್ಯ ಯಾರು ಕೊಡ್ತಾರೆ ಅಂತ ನನ್ನ ಗುರುಗಳು ಹೇಳ್ತಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಏನ್ ಹೇಳ್ತಾರೆ? ಅವರ ಗುರುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರ ಗುರುಗಳು ಯಾರು? ಶ್ರೀಲ ಪ್ರಭುಪಾದರು. ನಮ್ಮ ಶ್ರೀಲ ಪ್ರಭುಪಾದರ ಗುರುಗಳು ಸರಸ್ವತಿ ಸರಸ್ವತಿ ಠಾಕೂರ್. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಎಷ್ಟೇ ತಪ್ಪು ಇರ್ಲಿ ನೀವು ಬರ್ದದಿರ್ಲಿ, ಆದ್ರೆ ಎಷ್ಟು ಸಲ ಹರೇ ಕೃಷ್ಣ ಅಥವಾ ಕೃಷ್ಣ ಅಥವಾ ಚೈತನ್ಯ ಬರೆದಿದೆ ನೋಡ್ಬೇಕು ನನಗೆ ಅಂತ. ಯಾರೋ ಏನೋ ಬರೆದು ಕೊಟ್ರಂತೆ, ಇದನ್ನ ಪಬ್ಲಿಷ್ ಮಾಡಿ ನಿಮ್ಮ ಪುಸ್ತಕದಲ್ಲಿ ಅಂತ ಹೇಳಿ, ನಿಮ್ಮ ಮಂತ್ಲಿ ಮ್ಯಾಗಝಿನ್ ಅಲ್ಲಿ ಪಬ್ಲಿಷ್ ಮಾಡಿ ಅಂತ ಹೇಳಿ ಕೊಟ್ರಂತೆ. ಆಗ ಹೇಳ್ತಾರೆ ಇವರು, ನೋಡ್ತೇನೆ, ಚೆಕ್ ಮಾಡ್ತೇನೆ, ಎಷ್ಟು ಸಲ ಹರೇ ಕೃಷ್ಣ ಅಥವಾ ಕೃಷ್ಣ ಅಥವಾ ಚೈತನ್ಯ ಅಂತ ಬರ್ದುಂಟು, ಅದಕ್ಕೆ ಅಕಾರ್ಡಿಂಗ್ಲಿ ಇದನ್ನು ಪಬ್ಲಿಷ್ ಮಾಡುದು. ನೀವೇನ್ ಬರ್ದಿದ್ದೀರಿ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಅಲ್ಲ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಯಾರ ಬಾಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಬಂತು ಅಂತ ಹೇಳಿದ್ರೆ ಶುದ್ಧತೆ ಶುರು ಆಗಿದೆ ಅಂತ ಅರ್ಥ. ಇಂಥ ಮಹಾನ್ ಆಚಾರ್ಯರು ಇದನ್ನು ಹೇಳ್ತಿದ್ದಾರೆ. ನಾವು ನೀವೆಲ್ಲ ಸಾಮಾನ್ಯ ವ್ಯಕ್ತಿಗಳು. ಆಚಾರ್ಯರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೈಲಿ ಕ್ವಾಲಿಫೈಡ್ ಅವರೆಲ್ಲ. ಶಾಸ್ತ್ರದಲ್ಲಿ ಕ್ವಾಲಿಫೈಡ್, ಜನ್ಮದಲ್ಲಿ ಕ್ವಾಲಿಫೈಡ್, ಎಲ್ಲದರಲ್ಲೂ ಕ್ವಾಲಿಫೈಡ್. ದುಷ್ಕೃತಾಂ ಎನ್ನುವ ಪದವು ಕೃಷ್ಣ ಪ್ರಜ್ಞೆಗೆ ಲಕ್ಷ್ಯ ಕೊಡದವರಿಗೆ ಅನ್ವಯಿಸುತ್ತದೆ. ಇದು ಅರ್ಥ ಆಗ್ತಾ ಉಂಟು, ಮುಂದೆ ಹೋಗ್ತೇನೆ. ಇಂತಹ ದುಷ್ಟರು ಅಥವಾ ದುಷ್ಕೃತಾಂ ಆದವರನ್ನು ಅವರು ಐಹಿಕ ವಿದ್ಯೆಯಿಂದ ಭೂಷಿತರಾಗಿದ್ದರೂ ಮೂರ್ಖರು ಮತ್ತು ಅಧಮ ಮನುಷ್ಯರು ಎಂದು ವರ್ಣಿಸಿದೆ. ಈಗ ತಾನೇ ಮಹಾರಾಜರ ಉದಾಹರಣೆ ಕೊಡುವಾಗ ಇದು ಅರ್ಥ ಆಯ್ತು ನಮಗೆ. ಎಷ್ಟೇ ಎಕ್ಸ್ಪರ್ಟ್ ಆಗಲಿ, ಕೃಷ್ಣನ ಹೆಸರು ಬರಲಿಲ್ಲ ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಸುಮ್ಮನೆ ಟೈಮ್ ವೇಸ್ಟ್. ಎಷ್ಟೇ ಆಗಲಿ, ಎಷ್ಟೇ ಎಕ್ಸ್ಪರ್ಟ್ ಆಗಲಿ, ಎಷ್ಟೇ ದೊಡ್ಡವರಾಗಿರ್ಲಿ, ಆದ್ರೆ ಭಗವಂತನ ಹೆಸರು ಬರಲಿಲ್ಲ ಅಂದ್ರೆ ವ್ಯರ್ಥ ಜೀವನ. 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದವರನ್ನು ಅವರು ವಿದ್ವಾಂಸರಲ್ಲದಿದ್ದರೂ ಸುಸಂಸ್ಕೃತರಲ್ಲದಿದ್ದರೂ ಸಾಧು ಎಂದು ಪರಿಗಣಿಸಲಾಗುವುದು. ಇಲ್ಲಿ ಜ್ಞಾನಕ್ಕೆ ಬೆಲೆ ಇಲ್ಲ, ಭಕ್ತಿಗೆ ಬೆಲೆ. ಅಂದ್ರೆ ಭಗವಂತನಿಗೆ ಶರಣಾಗುವುದಕ್ಕೆ ಬೆಲೆ. ನಿನಗೆ ಗೊತ್ತಿರುವ ಜ್ಞಾನಕ್ಕೆ ಬೆಲೆ ಇಲ್ಲ. ಆ ಜ್ಞಾನದಿಂದ ಏನಾಗ್ತಿದೆ? ಕೃಷ್ಣನಿಗೆ ಸರೆಂಡರ್ ಆಗ್ಲಿಕ್ಕೆ ಆಗದ ಆ ಜ್ಞಾನ ಯಾಕೆ? ಕೊನೆಗೆ ನಿಜವಾದ ಜ್ಞಾನ ಏನಾಗ್ಬೇಕು ಅಂತ ಹೇಳಿದ್ರೆ, ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿತೆ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾನು ನಿನಗೆ ಬುದ್ಧಿ ಕೊಡ್ತೇನೆ, ಆ ಬುದ್ಧಿಯಿಂದ ನನ್ನ ಕಡೆಗೆ ಬರ್ತಿ ಅಂತ ಹೇಳ್ತೇನೆ. ಅವನ ಕಡೆಗೆ ಹೋಗ್ಲಿಕ್ಕೆ ಆಗದೆ ಇರುವಂತ ಬುದ್ಧಿಯಿಂದ ಏನು ಪ್ರಯೋಜನ? ಆದ ಕಾರಣ ಆ ಬುದ್ಧಿ ಯಾವುದು ಪ್ರಯೋಜನ ಇಲ್ಲದ ಬುದ್ಧಿ. ಸುಸಂಸ್ಕೃತರಲ್ಲದಾಗಿದ್ದರೂ ಸಾಧು ಎಂದು ಪರಿಗಣಿಸಲಾಗುವುದು. ನಾಸ್ತಿಕರ ವಿಷಯ ಹೇಳುವುದಾದರೆ, ನಾಸ್ತಿಕ ಅಂದ್ರೆ ಯಾರು? ದೇವರನ್ನು ನಂಬದೇ ಇರೋರು. ಯಾರನ್ನು? ದೇವರನ್ನು. ಕೃಷ್ಣ. ಅಭಕ್ತ. ನಾಸ್ತಿಕ ಅಂತ ಹೇಳಿದ್ರೆ ಏಥಿಸ್ಟ್. ಎಥಿಸ್ಟ್ ಅಂತ ಹೇಳಿದ್ರೆ ವೇದವನ್ನ ನಂಬದೇ ಇರುವರು, ವೇದವನ್ನ ಆಕ್ಸೆಪ್ಟ್ ಮಾಡೋದು. ಈಗ ದೇವರ ಬಗ್ಗೆ ಗೊತ್ತಾಗೋದು ಹೇಗೆ? ವೇದದ ಮುಖಾಂತರ, ಶಾಸ್ತ್ರ ಮುಖಾಂತರ. ಶಾಸ್ತ್ರವನ್ನ ಆಕ್ಸೆಪ್ಟೇ ಮಾಡೋದಿಲ್ಲ, ಮತ್ತೆ ಇಲ್ಲಿ ದೇವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ? ಶಾಸ್ತ್ರವನ್ನ ಆಕ್ಸೆಪ್ಟೇ ಮಾಡದವರು ನಾಸ್ತಿಕರು. ಶಾಸ್ತ್ರವನ್ನ ಆಕ್ಸೆಪ್ಟ್ ಮಾಡಿದರೆ ಅವರವರ ಜ್ಞಾನಕ್ಕೆ ಅನುಗುಣವಾಗಿ ಒಬ್ಬೊಬ್ಬ ದೇವರನ್ನ ಅವರ ಒಪ್ಪುತ್ತಾರೆ. ಒಬ್ಬ ದೇವರನ್ನ, ಒಬ್ಬ ಮನುಷ್ಯನನ್ನ, ಯಾರನ್ನೋ ಒಪ್ಪಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಯಾರು ವೇದವನ್ನೇ ಗಣನೆಗೆ ತಗೊಳ್ಳದವರು ಅವರು ನಾಸ್ತಿಕರು. ನಾಸ್ತಿಕರ ವಿಷಯ ಹೇಳುವುದಾದರೆ, ಭಗವಂತನು ರಾಕ್ಷಸರಾದ ರಾವಣ ಮತ್ತು ಕಂಸರನ್ನು ನಾಶ ಮಾಡಿದಂತೆ ನಾಸ್ತಿಕರನ್ನು ನಾಶ ಮಾಡಲು ತನ್ನ ನಿಜ ಸ್ವರೂಪದಲ್ಲಿ ಅವತರಿಸಲು ಅಗತ್ಯವಿಲ್ಲ. ಈಗ ಉದಾಹರಣೆಗೆ, ಈ ರಾಕ್ಷಸರಾದ ರಾವಣ ವೇದದಲ್ಲಿ ನಿಸ್ಸೀಮ ಎಲ್ಲ ಗೊತ್ತುಂಟು, ಗೊತ್ತಾಗಿ ಕೂಡ ಅದನ್ನ ಆಕ್ಸೆಪ್ಟ್ ಮಾಡ್ಲಿಲ್ಲ. ಗೊತ್ತಾಗಿ ಕೂಡ ಆಕ್ಸೆಪ್ಟ್ ಮಾಡ್ಲಿಲ್ಲ ಅದನ್ನು. ನಾನೇ ದೇವರು ಅಂತ ಹೇಳುವಂತ ವ್ಯಕ್ತಿ, ನಾನೇ ಇಲ್ಲ ಅಂತ ಹೇಳುವಂತ ವ್ಯಕ್ತಿ ಅಂದ್ರೆ ಏನು? ಅವ ಕೂಡ ನಾಸ್ತಿಕನೇ. ರಾಕ್ಷಸರನ್ನು ನಾಶ ಮಾಡಲು ಭಗವಂತನಿಗೆ ಅನೇಕ ಬಂಟರಿದ್ದಾರೆ. ಈಗ ಭಗವದ್ಗೀತೆಯನ್ನು ಕೂಡ ಎಷ್ಟು ಜನ ನಾಸ್ತಿಕರು ಓದ್ತಾರೆ, ಆದ್ರೆ ಆಕ್ಸೆಪ್ಟ್ ಮಾಡುದಿಲ್ಲ. ಯಾರನ್ನು? ಕೃಷ್ಣನನ್ನ ಆಕ್ಸೆಪ್ಟ್ ಮಾಡುದಿಲ್ಲ. ಶುದ್ಧ ಭಗವದ್ಗೀತೆಯ ತತ್ವವನ್ನು ಆಕ್ಸೆಪ್ಟ್ ಮಾಡುದಿಲ್ಲ. ಅದನ್ನ ಒಂದು ಸೈನ್ಸ್ ಆಗಿ ಅಥವಾ ಅದನ್ನ ಅವರಿಗೋಸ್ಕರ ತಿರುಗಿಸಿಕೊಂಡು ಮಾಡುವವರು ರಾಕ್ಷಸರು ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಭಗವಂತನ ಪರಿಶುದ್ಧ ಭಕ್ತರನ್ನು ರಾಕ್ಷಸರು ಸದಾ ಹಿಂಸಿಸುತ್ತಿರುತ್ತಾರೆ. ಯಾಕಪ್ಪ ಇದು?
ಯಾಕೆ? ಆದರೆ ಭಗವಂತನ ಪರಿಶುದ್ಧ ಭಕ್ತರನ್ನು ರಾಕ್ಷಸರು ಸದಾ ಹಿಂಸಿಸುತ್ತಿರುತ್ತಾರೆ. ಯಾಕೆ ಇದು? ಯಾಕಿರ್ಬೋದು? ಪರೀಕ್ಷೆ ಯಾವತ್ತು ಎಸ್ ಹೇಳಿ. ಭಕ್ತರನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಕಾಣುತ್ತದೆ. ಹಾ, ಭಕ್ತರನ್ನ ತಾಳ್ಮೆ, ಪರೀಕ್ಷೆ ಪ್ರೀತಿ, ಮಾಡ್ಲಿಕ್ಕೆ. ಓಕೆ, ಹೇಗಿದ್ದಾರೆ ಇವರು ಅಂತ. ಹಾ, ಓಕೆ. ಅವರು ನಿಜವಾಗಿ ಶುದ್ಧರಾಗ್ತಿದ್ದಾರಾ? ಯಾಕೆಂದ್ರೆ ಈಗ ನಾವೇ ಉದಾಹರಣೆಗೆ ರಾಕ್ಷಸರು ಯಾರು ಅಂತ ಒಂದು ಉದಾಹರಣೆ ಕೊಡುವ. ನಮ್ಮ ಲೆವೆಲ್ ಅಲ್ಲಿ ರಾಕ್ಷಸರು ಯಾರು ಅಂತ ನಾವು ಸ್ವಲ್ಪ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸ್ವಲ್ಪ ನಾವಿನ್ನು ತಲುಪಲಿಲ್ಲ ಇಲ್ಲಿಗೆ ಕೂಡ. ನಾವು ಸ್ವಲ್ಪ ಜಪ ಮಾಡುವ ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ. ಮನೆಯಲ್ಲಿ ಇರ್ತಾರೆ, ಟೈಮ್ ವೇಸ್ಟ್ ಮಾಡಬೇಡ, ಜಪ ಮಾಡ್ತಾ ಹೋಗಿ ಏನೋ ಒಂದು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡು ಅಂದ್ರೆ ಇಡೀ ದಿವಸ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಟೈಮ್ ಉಂಟು. ಆದ್ರೆ ಅದೇ ಟೈಮಿಗೆ ಹೇಳ್ತಾರೆ ಟೈಮ್ ವೇಸ್ಟ್ ಮಾಡಬೇಡ. ಬೇರೆ ಮೂವಿ ನೋಡ್ತಾ ಇರುವಾಗ ಹೇಳುದಿಲ್ಲ. ಅವರು ರಾಕ್ಷಸರಲ್ಲ, ಆ ಸ್ವಭಾವ ರಾಕ್ಷಸರದ್ದು. ಆ ಸ್ವಭಾವ ಅವರು ರಾಕ್ಷಸರಲ್ಲ. ಅದಕ್ಕೆ ಕ್ರಿಶ್ಚಿಯನ್ಸ್ ಅಲ್ಲಿ ಒಂದು ವಾಕ್ಯ ಉಂಟು, ಡೋಂಟ್ ಹೇಟ್ ದ ಸಿನ್ನರ್, ಹೇಟ್ ದ ಸಿನ್. ನೀನು ವ್ಯಕ್ತಿಯನ್ನ ಹೇಟ್ ಮಾಡಬೇಡ, ಆದ್ರೆ ಅವನಲ್ಲಿರುವ ಪಾಪ ಬುದ್ಧಿಯನ್ನ ಹೇಟ್ ಮಾಡುವಂತ ಅದನ್ನ ನೀನು ನಿರ್ಲಕ್ಷಿಸಬೇಕು ಅಥವಾ ಅದನ್ನ ಹೇಟ್ ಮಾಡಬೇಕು ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಬಿಡಿ, ನಮ್ಮಲ್ಲಿ ಕೂಡ ಉದಾಹರಣೆಗೆ ಜಪ ಮಾಡುವ ಅಂತ ಕಾಣುವ ಹೊತ್ತಿಗೆ ಮತ್ತೆ ಮಾಡುವ, ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಬಿಟ್ಟು ಒಂದು ರೌಂಡ್ ಏನದು ರೀಲ್ಸ್ ನೋಡಿ ಆಮೇಲೆ ಮಾಡುವ, ಅಥವಾ ರೀಲ್ಸ್ ನೋಡ್ತಾ ಜಪ ಮಾಡುವ. ನಮ್ಗೆಲ್ಲರಿಗೂ ಉಂಟು ಈಗಲ್ವಾ, ಎಲ್ಲರಿಗೂ ಇಂಥ ಒಂದಲ್ಲ ಒಂದು. ಈಗ ನನಗನ್ನಿಸ್ಬೋದು ರೀಲ್ಸ್ ನಾನು ನೋಡ್ತಿಲ್ಲ, ಬಟ್ ಬೇರೇನೋ ನಡೀತಾ ಇರ್ತದೆ ಜಪ ಆಗುವಾಗ. ಅಂದ್ರೆ ನಾವೆಲ್ಲರೂ ಹೃದಯದಲ್ಲಿ ಈ ರಾಕ್ಷಸ ಒಳಗಿದ್ದಾನೆ. ನಾವು ಬರೀ ರಾವಣ ಅವರಲ್ಲಿ ಅಲ್ಲ, ನಮ್ಮಲ್ಲಿ ಕೂಡ ರಾಕ್ಷಸ ಇದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವತ್ತು ವೈಟ್ ಕಾಲರ್ ನಾನು ಭಕ್ತ ಅಂತ ಹೇಳುವುದಲ್ಲ. ಯಾಕಂತ ಹೇಳಿದ್ರೆ ನಾವು ಆ ಲೆವೆಲ್ಗೆ ತಲುಪದ ಕಾರಣ ನಮ್ಗೆ ಗೊತ್ತುಂಟು ನಾವು ಎಂತ. ಆಗ ಮಾತಾಜಿ ಹೇಳಿದಾಗೆ ನಮ್ಗೆಲ್ಲರಿಗೂ ಗೊತ್ತುಂಟು ನಾವು ಹೇಗಿದ್ದೇವೆ ಅಂತ ಹೇಳಿ. ಯಾರಿಗೂ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಿಲ್ಲ. ಎಕ್ಸ್ಪ್ಲೇನ್ ಮಾಡಿದ್ರೆ ಯಾರು ಹತ್ತಿರ ಕೂಡ ಬರ್ಲಿಕ್ಕಿಲ್ಲ, ನಮ್ಮ ಹತ್ತಿರ ಕೂಡ ಬರ್ಲಿಕ್ಕಿಲ್ಲ. ಇವನೆಂತ ಮಹಾಕಳ್ಳ, ಸುಮ್ಮನೆ ಹೇಳುದು, ಬಾಯಲ್ಲಿ ಹೇಳ್ತಾ ಇದ್ದಾನೆ ಇವ, ಆದ್ರೆ ಮಾಡುದೇನೋ ಬೇರೆ. ಖಂಡಿತ ಹತ್ತಿರ ಸಹ ಬರ್ಲಿಕ್ಕಿಲ್ಲ. ಆದ ಕಾರಣ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಿಧಾನವಾಗಿ ಈ ಭಕ್ತಿ ಮಾಡಬೇಕು. ಮುಖ್ಯವಾಗಿ ಆ ಭಕ್ತರನ್ನು ತೃಪ್ತಿಗೊಳಿಸುವುದಕ್ಕೋಸ್ಕರ ಭಗವಂತನು ಇಳಿದು ಬರುತ್ತಾನೆ. ಅಂದ್ರೆ ರಾಕ್ಷಸರು ಉಪದ್ರ ಕೊಡ್ತಾರೆ. ಯಾಕೆ ಉಪದ್ರ ಕೊಡ್ತಾರೆ ಅಂತ ನಮಗೆ ಅರ್ಥ ಆಯ್ತು. ಯಾಕೆ ಅಂತ ಹೇಳಿದ್ರೆ, ನೀವು ಪ್ರಭುಗಳು ಹೇಳಿದ ಹಾಗೆ ಟೆಸ್ಟ್ ಮಾಡ್ಲಿಕ್ಕೆ ಇರಬಹುದು, ಅಥವಾ ಭಕ್ತಿಯನ್ನ, ಯಾಕಂದ್ರೆ ಭಕ್ತರು ಭಕ್ತಿ ಮಾಡಿದರೆ ಯಾರು ಬರುವುದಿಲ್ಲ ಅಂತಾರೆ, ಭಕ್ತಿಯ ಒಂದು ಪ್ರಭಾವವನ್ನ ಎಲ್ಲರಿಗೂ ತೋರಿಸದೇ ಇರುವ ಉದ್ದೇಶಕ್ಕೆ. ಭಕ್ತಿಯ ಪ್ರಭಾವವನ್ನ ಎಲ್ಲರಿಗೂ ತೋರಿಸಿದ್ರೆ ಅದನ್ನ ಲೈಟ್ ಆಗಿ ತಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗೂ ತೋರಿಸದೇ ಇರುವಂತ ಉದ್ದೇಶಕ್ಕೆ ಭಕ್ತಿ ಮಾತೆ, ಭಕ್ತಿ ದೇವಿ ಆ ಭಕ್ತಿಯನ್ನ ವಿಡ್ರಾ ಮಾಡ್ತಾಳೆ. ಅಂದ್ರೆ ಭಕ್ತಿಯ ಪ್ರಭಾವವನ್ನ ವಿಡ್ರಾ ಮಾಡುವಾಗ ಈ ರೀತಿಯಲ್ಲಿ ಕಾಣ್ತದೆ, ಹಿಂಸೆ ಮಾಡ್ತಿದ್ದಾರೆ. ಆದ್ರೆ ಭಕ್ತರಿಗೆ ಏನು ಹಿಂಸೆ ಇಲ್ಲ, ಭಕ್ತರು ಎಲ್ಲಿದ್ರು ಹಿಂಸೆ ಇಲ್ಲ. ಮುಖ್ಯವಾಗಿ ಆ ಭಕ್ತರನ್ನು ತೃಪ್ತಿಗೊಳಿಸೋದಕ್ಕೋಸ್ಕರ ಫಸ್ಟ್ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ಪರಿತ್ರಾಣಾಯ ಸಾಧೂನಾಂ, ವಿನಾಶ ಮಾಡ್ಲಿಕ್ಕೆ ಬರ್ತಾ ಇರುದಲ್ಲ ಭಗವಂತ. ವಿನಾಶ ಮಾಡ್ಲಿಕ್ಕೆ ಯಾರು ಕೂಡ ಮಾಡ್ಬೋದು. ಈಗ ವಿನಾಶ ಆಗ್ಬೇಕಂತ ಪ್ರಕೃತಿಯಲ್ಲಿ ಏನೇನು ನಡಿಬಹುದು. ವಿನಾಶ ಮಾಡಬೇಕು ಅಂತ ಹೇಳಿದ್ರೆ ಏನ್ ಬೇಕಾ? ಫಾರ್ ಎಕ್ಸಾಂಪಲ್, ನಮಗೆಲ್ಲ ಗೊತ್ತು, ಕೊರೋನಾ ಬಂತು, ಕೊರೋನಾದಿಂದ ತುಂಬಾ ವಿನಾಶ ಆಯ್ತು. ಅಥವಾ ಚಂಡಮಾರುತ ಬಂತು, ವಿನಾಶ ಆಯ್ತು. ಭಗವಂತನೇ ಬರ್ಬೇಕು, ಅವನ ಶಕ್ತಿಯೇ ಸಾಕು ವಿನಾಶ ಮಾಡಲಿಕ್ಕೆ. ಮುಖ್ಯವಾಗಿ ಬರುವುದು ಭಗವಂತನಿಗೆ ತನ್ನ ಭಕ್ತರಂತ ಹೇಳಿದ್ರೆ ಅಷ್ಟು ಅವನಿಗಿಂತ ಮೇಲು. ಭಕ್ತರು ಅಂತ ಹೇಳಿದ್ರೆ ಅವನಿಗಿಂತ ಮೇಲು, ನನಗಿಂತ ಮೇಲು ಅಂತ ಹೇಳಿ ಹಾರಿ ಬರ್ತಾರೆ ಭಗವಂತ. ಹಾರಿ ಅಂದ್ರೆ ಬೇಗ ಬರ್ತಾರೆ ಭಗವಂತ. ಯಾರನ್ನ ತೃಪ್ತಿಗೊಳಿಗೋಸ್ಕರ? ಭಕ್ತರನ್ನ ತೃಪ್ತಿಗೊಳಿಸೋದಕ್ಕೋಸ್ಕರ. ಇದು ಉದಾಹರಣೆ. ಚೈತನ್ಯ ಮಹಾಪ್ರಭುಗಳು ಯಾಕೆ ಬಂದ್ರು? ಯಾರಿಗಾದ್ರೂ ಗೊತ್ತಾ? ಚೈತನ್ಯ ಮಹಾಪ್ರಭುಗಳು ಯಾಕೆ ಬಂದ್ರು? ಎಲ್ಲರಿಗೋಸ್ಕರ ಬಂದ್ರು. ಆದ್ರೆ ಒಬ್ಬ ವ್ಯಕ್ತಿಯ ಮೇಲೆ, ಒಬ್ಬ ವ್ಯಕ್ತಿ ಅದಕ್ಕೆ ಕಾರಣೀಭೂತನಾದ. ಯಾರ ಆ ವ್ಯಕ್ತಿ? ಮಹಾನ್ ವ್ಯಕ್ತಿ ಯಾರು? ಯಾರಿಗಾದ್ರೂ ಗೊತ್ತಾ? ಅಂದ್ರೆ ತುಂಬಾ ವರ್ಷಗಳಿಂದ ಮಾಡುವವರು ಖಂಡಿತ ಗೊತ್ತು. ಅನಸೂಯ ಮಾತಾಜಿ ಹೇಳಿ. ಅದ್ವೈತ ಆಚಾರ್ಯರು. ಅದ್ವೈತಾಚಾರ್ಯ ಏನ್ ಮಾಡಿದ್ರು ಅವರು? ಅನ್ಕೊಂಡಿದ್ದೀನಿ
ಏನು? ಸಾಲಿಗ್ರಾಮಕ್ಕೆ ತುಳಸಿ ದಳ ಇಟ್ಬಿಟ್ಟು ಗಂಗಾ ಜಲದಿಂದ ಅಭಿಷೇಕ ಮಾಡಿ ಭಗವಂತ ಇವರೆಲ್ಲ ಧರ್ಮನ ಭಕ್ತಿನ ಮರಿತಾ ಇದ್ದಾರೆ, ಅವ್ರಿಗೆ ತಿಳಿಸ್ಕೊಡಕ್ಕೆ ನೀನೇ ಅವತಾರ ಮಾಡ್ಬೇಕು ಅಂತ ಕೇಳ್ಕೊಂಡ್ರು ಪ್ರಭು. ಸುಮ್ಮನೆಲ್ಲ ಜೋರಾಗಿ ಎಷ್ಟು ಜೋರಾಗಿ ಕೂಗ್ತಾ ಇದ್ರು, ಕರಿತಾ ಇದ್ರು ಅಂತಂದ್ರೆ ಎಲ್ರಿಗೂ ಕೇಳ್ತಾ ಇತ್ತು. ಅಷ್ಟು ಜೋರಾಗಿ ಕೃಷ್ಣನನ್ನ ಕಣ್ಣಲ್ಲಿ ನೀರು ಇಳ್ದು 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 ಕೂಗ್ತಾ ಇದ್ರು, ಬನ್ನಿ ಬನ್ನಿ ಬನ್ನಿ, ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಇಲ್ಲೆಲ್ಲ ಪಾಪದ ಕೊಡ ತುಂಬುತ್ತಾ ಉಂಟು, ಬನ್ನಿ ಬನ್ನಿ ಅಂತ ಮಾತಾಜಿ ಹೇಳಿದಾಗೆ. ಕೊನೆಗೂ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ಆಯ್ತು. ಈಗ ಬೇಗನೆ ಆಗ್ಲಿಕ್ಕೆ ಉಂಟು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ. ಚೈತನ್ಯ ಮಹಾಪ್ರಭುಗಳು ಯಾವಾಗ್ಲೂ ಇದ್ದಾರೆ, ಆದ್ರೆ ಈ ಕಲಿಯುಗದಲ್ಲಿ ಯಾವಾಗ ಆಗಿದ್ದಾರೆ ಆ ದಿನ ಮಾರ್ಚ್ 3ನೇ ತಾರೀಕು. ಆ ದಿನ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕಿದ್ದೇವೆ. ಮುಖ್ಯವಾಗಿ ಆ ಭಗವಂತ ಬರುವುದು ಯಾಕೆ? ಭಕ್ತರನ್ನ ತೃಪ್ತಿಗೊಳಿಸ್ಲಿಕ್ಕೋಸ್ಕರ. ಭಕ್ತನು ತನ್ನ ನೆಂಟನೇ ಆದರೂ ರಾಕ್ಷಸನು ಅವನನ್ನು ಹಿಂಸಿಸುತ್ತಾನೆ. ಪ್ರಹ್ಲಾದ ಮಹಾರಾಜನು ತನ್ನ ಮಗನೇ ಆದರೂ ಹಿರಣ್ಯಕಶಿಪು ಅವನನ್ನು ಹಿಂಸಿಸಿದ. ಕೃಷ್ಣನ ತಾಯಿಯಾದ ದೇವಕಿಯು ಕಂಸನ ತಂಗಿಯಾದರೂ ಕೃಷ್ಣನು ಅವರ ಮಗ ಎನ್ನುವ ಒಂದೇ ಕಾರಣಕ್ಕಾಗಿ ಆಕೆ ಮತ್ತು ಆಕೆಯ ಗಂಡ ವಸುದೇವನು ಹಿಂಸೆಗೆ ಒಳಗಾಗಬೇಕಾಯಿತು. ಅಷ್ಟೆಲ್ಲ ಕಷ್ಟ ನಮಗೆ ಆಗ್ತಾ ಇಲ್ಲ. ಯಾರಿಗೆ? ಇವರಿಗೆಲ್ಲ, ಪ್ರಹ್ಲಾದರಿಗೆ ಆದಷ್ಟು ಅಥವಾ ದೇವಕಿಗೆ ಆದಷ್ಟು ನಮಗೆ ಕಷ್ಟ ಇಲ್ಲ ಭಕ್ತಿ ಮಾಡ್ಲಿಕ್ಕೆ. ಯಾರಿಗಾದ್ರೂ ಇದೆಯಾ ಅಷ್ಟು ಕಷ್ಟ? ಪ್ರಹ್ಲಾದ ಮಹಾರಾಜರಿಗೆ ಆದಷ್ಟು ಕಷ್ಟ ನಮಗೆ ಯಾರಿಗೂ ಇಲ್ಲ. ಆದ್ರೂ ಕೂಡ ನಾವು ಕಲಿಯುಗದ ವ್ಯಕ್ತಿಗಳು, ನಮಗೆ ಭಕ್ತಿಯಲ್ಲಿ ಸಂಪೂರ್ಣ ಭರವಸೆ ಇಲ್ಲ. ನಮ್ಮ ಶ್ರದ್ಧೆಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಗೊತ್ತಾ ನಮ್ಮ ಶ್ರದ್ಧೆಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ? ಯಾರಿಗಾದ್ರೂ ಗೊತ್ತಾ? ಈ ಸಸ್ಯದಲ್ಲಿ ಬಳ್ಳಿ ಹೇಳ್ತಾರೆ, ಲತೆ ಅಂತ ಹೇಳ್ತಾರಲ್ಲ, ಬಳ್ಳಿಯ ಬಿಹೇವಿಯರ್ ಏನು? ಬಳ್ಳಿಯ ಬಿಹೇವಿಯರ್ ಏನು? ತಬ್ಬಿಕೊಳ್ಳುವುದು. ಕರೆಕ್ಟ್. ತಬ್ಬಿಕೊಳ್ಳೋದು. ಏನನ್ನ ತಬ್ಬಿಕೊಳ್ಳೋದು? ಡಿಪೆಂಡೆನ್ಸ್. ಕರೆಕ್ಟ್. ಏನನ್ನ ತಬ್ಬಿಕೊಳ್ಳೋದು? ಅದಕ್ಕೆ ಈ ಮರದಲ್ಲಿ ಹೀಗೆ ಹೋಗ್ತಾ ಉಂಟು, ಆಯ್ತಾ? ಈ ಮರದಲ್ಲಿ ಹೀಗೆ ಹೋಗ್ತಾ ಉಂಟು, ಅದಕ್ಕೆ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಆಯ್ತು, ಯಾರಾದ್ರೂ ಈ ಕಡೆ ಮಾಡಿದ್ರೆ ಈ ಕಡೆ ಹೋಗ್ತದೆ, ಇಲ್ಲಿಂದ ಇಲ್ಲಿ ಹೋಗ್ತದೆ, ಇಲ್ಲಿಂದ ಡಿಸ್ಟರ್ಬ್ ಕೂಡ ಇಲ್ಲಿ ಬರ್ತದೆ. ಅದಕ್ಕೆ ಅಲ್ಲಿ ಇಲ್ಲಿ ಅಂತ ಇಲ್ಲ, ಎಲ್ಲಿಯಾದ್ರೂ ಆಸರೆ ಸಿಕ್ಕಿದ್ರೆ ಸಾಕದಕ್ಕೆ, ಬಳ್ಳಿಗೆ ಆಸರೆ ಸಿಕ್ಕಿದ್ರೆ ಸಾಕದಕ್ಕೆ. ಆ ರೀತಿಯಲ್ಲಿ ನಮ್ಮ ಭಕ್ತಿ ಹೀಗೆ ಆಗ್ತಾ ಉಂಟು. ಹೇಗೆ ಅಂದ್ರೆ ಅದಕ್ಕೆ ಕೋಮಲ ಶ್ರದ್ಧೆ ಅಂತ ಹೇಳ್ತಾರೆ. ಕೋಮಲ ಅಂದ್ರೆ ಇನ್ನು ಗಾಢವಾಗಿ ಭಗವಂತನಲ್ಲಿ ಶ್ರದ್ಧೆ ಇಲ್ಲ. ಯಾರೋ ಒಬ್ಬ ಇನ್ನೊಂದು ಹೇಳಿದ್ರೆ ಅವನೇ ದೇವರು, ಇನ್ನೊಬ್ಬ ಅವರೇ ದೇವರು, ನನ್ನ ಅಪ್ಪನೇ ದೇವರು, ಇವರೇ ದೇವರು, ಎಲ್ಲರೂ ದೇವರು, ನಮ್ಗೆ ಎಲ್ಲರೂ ಪರಮೋತ್ತಮ ಆಗಿಬಿಡ್ತಾರೆ ನಮ್ಗೆ. ಯಾಕೆ ಅಂತ ಹೇಳಿದ್ರೆ ಇದೇ ರೀತಿ ನಮಗೆ ಯಾರಾದ್ರೂ ಒಂದು ಆಸರೆ, ಅಂದ್ರೆ ಯಾವ ರೀತಿ ಆಸರೆ ಅಂದ್ರೆ ನಮ್ಮ ಇಂದ್ರಿಯ ತೃಪ್ತಿಗೆ ಆಗುವಂತ ಆಸರೆ. ಇಂದ್ರಿಯ ತೃಪ್ತಿಗೆ ಸುಖ ಸಿಗ್ತದಾ? ಅವನೇ ನನ್ನ ಆಸರೆ, ಇವನೇ ನನ್ನ ಆಸರೆ, ಯಾರೇ ಆಗಿರ್ಲಿ ಅವ ವ್ಯಕ್ತಿ. ಈ ರೀತಿಯಲ್ಲಿ ನಾವು ಆಸರೆ ತಗೊಳ್ತೇವೆ ಅಂತಂದ್ರೆ ನಮ್ಮ ಭಕ್ತಿ ಕೋಮಲವಾಗಿದೆ, ದೃಢವಾಗಿಲ್ಲ. ನಮಗೆ ಅಟ್ಲೀಸ್ಟ್ ಈ ಕೋಮಲ ಶ್ರದ್ಧೆಯಿಂದ ಮುಂದೆ ಬಂದು ಶಾಸ್ತ್ರೀಯ ಶ್ರದ್ಧೆ ಬರಬೇಕು. ಶಾಸ್ತ್ರೀಯ ಶ್ರದ್ಧೆ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಸಂಪೂರ್ಣ, ಗುರು ಸಾಧು ಶಾಸ್ತ್ರದಲ್ಲಿ ಸಂಪೂರ್ಣ ಭರವಸೆ. ಅದು ಏನೇ ಬರೆದಿರ್ಲಿ, ನಾನು ಕ್ವಶನ್ ಮಾಡ್ಲಿಕ್ಕಿಲ್ಲ ಅದರ ಬಗ್ಗೆ. ಕ್ವಶನ್ ಮಾಡಿ ಏನು ಅರ್ಥ ಮಾಡ್ಲಿಕ್ಕೆ ಅರ್ಥಪಟ್ಟೇನು, ಆದ್ರೆ ಅದನ್ನ ನಕಾರ ಮಾಡೋದಿಲ್ಲ, ಅದ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕೋಮಲ ಶ್ರದ್ಧೆಯಿಂದ ಮುಂದೆ ಬಂದು ಈ ಶಾಸ್ತ್ರೀಯ ಶ್ರದ್ಧೆಗೆ ಬಂದ್ರೆ ಆ ಶ್ರದ್ಧೆ ನಿಧಾನವಾಗಿ ದೃಢವಾಗಿ ನಮಗೆ ಅದು ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ದೃಢ ಆಗೋ ತನಕ ರಿಸ್ಕ್ ಇದೆ. ಆದ ಕಾರಣ ಶಾಸ್ತ್ರೀಯ ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್. ಈಗ ಶಾಸ್ತ್ರದಲ್ಲಿ ಕೆಲವೊಮ್ಮೆ ನಮ್ಗೆ ಸಂಶಯ ಬರ್ತದೆ, ಆದ್ರೆ ಆಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ಬೇಕು. ಅದನ್ನ ನಕಾರ ಮಾಡಬಾರ್ದು, ಅಲ್ಲ ಅಂತ ಹೇಳ್ಬಾರ್ದು, ಆಕ್ಸೆಪ್ಟ್ ಮಾಡಿ ಮುಂದೆ ಹೋದ್ರೆ ಸ್ವಲ್ಪವೇ ದಿವಸದಲ್ಲಿ ನಮಗೆ ಅದು ಕ್ಲಿಯರ್ ಆಗಿ ನಮಗೆ ಶ್ರದ್ಧೆ ದೃಢ ಆಗ್ತದೆ. ಆದ್ದರಿಂದ ಶ್ರೀಕೃಷ್ಣನು ಕಂಸನನ್ನು ಕೊಲ್ಲುವುದಕ್ಕಿಂತ ಹೆಚ್ಚಾಗಿ ದೇವಕಿಯನ್ನು ರಕ್ಷಿಸುವುದಕ್ಕಾಗಿ ಅವತಾರವೆತ್ತಿದ. ಆದರೆ ಎರಡೂ ಏಕಕಾಲದಲ್ಲಿ ಸಾಧಿತವಾದವು. ಮುಖ್ಯ ಬಂದದ್ದು ದೇವಕಿ ಮಾತೆಯನ್ನ ಅಂದ್ರೆ ಮಾತೆಗೆ ಖುಷಿ ಕೊಡ್ಲಿಕ್ಕೆ, ಆದ್ರೆ ಕೊಲ್ಲುವುದು ಆಯ್ತು. ಆದುದರಿಂದ ಭಕ್ತನನ್ನು ಉದ್ಧರಿಸಲು ಮತ್ತು ದುಷ್ಟ ರಾಕ್ಷಸರನ್ನು ನಿಗ್ರಹಿಸಲು ಭಗವಂತನು ವಿವಿಧ ಅವತಾರಗಳನ್ನೆತ್ತುತ್ತಾನೆ ಎಂದು ಇಲ್ಲಿ ಹೇಳಿದೆ. ವಾಷಿಂಗ್ ಮೆಷಿನ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವಾಗ ಮಿಕ್ಸಿ ಸಿಕ್ಕಿದಾಗೆ, ಮಿಕ್ಸಿಗೆ ಹೋಗ್ತಾ ಇಲ್ಲ,
ಅಂದ್ರೆ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ, ಅಂದ್ರೆ ಸುಖ ಕೊಡ್ಲಿಕ್ಕೆ ಹೋಗುದು ಯಾರಿಗೆ? ಭಕ್ತರಿಗೆ. ಆಗ ಮಿಕ್ಸಿ ಸಿಗ್ತದೆ. ಕೃಷ್ಣದಾಸ, ನಾವ್ಯಾರು ಸಹ ಮಿಕ್ಸಿ ತಗೊಳ್ಳಿಕ್ಕೆ ಹೋಗುದು. ಮಿಕ್ಸಿ ಅಡ್ವರ್ಟೈಸ್ಮೆಂಟ್ ಇರುವಾಗ ಮಿಕ್ಸಿ ಚೆನ್ನಾಗಿ ಉಂಟು ಅಂತ ಹೇಳಿ ಯಾವುದೋ ಒಂದು ಡಬ್ಬ ವಾಷಿಂಗ್ ಮೆಷಿನ್ ತಗೊಳ್ಳುದಿಲ್ಲ ನಾವು. ವಾಷಿಂಗ್ ಮೆಷಿನ್ ಚೆನ್ನಾಗಿದ್ರೆ ಮಿಕ್ಸಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಮಗೆ. ಅಂದ್ರೆ ಭಕ್ತನ ಸಂತೋಷಕ್ಕೆ ಭಗವಂತ ರಾಕ್ಷಸನ್ ಕೊಲ್ಲುವ ಕೆಲಸ ಇಲ್ಲದಿದ್ರೂ ಭಗವಂತ ಬರ್ತಾನೆ. ಭಕ್ತನ ಸುಖಕ್ಕೋಸ್ಕರ, ಭಕ್ತವನಿಗೆ ಅದಕ್ಕೋಸ್ಕರ ಎಲ್ಲಿಗೆ ಬೇಕಿದ್ರೂ ಬರ್ತಾನೆ ಭಗವಂತ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಚೈತನ್ಯ ಚರಿತಾಮೃತ ಮಧ್ಯಲೀಲೆ 20ನೇ ಅಧ್ಯಾಯ 264 ಮತ್ತು 263, 264 ಶ್ಲೋಕದಲ್ಲಿ ಕೆಳಗಿನ ಶ್ಲೋಕವು ಅವತಾರದ ಈ ತತ್ವಗಳನ್ನು ಹೀಗೆ ಸಂಗ್ರಹಿಸಿ ಹೇಳುತ್ತದೆ. ಭಗವಂತನ ಅವತಾರದ ತತ್ವವನ್ನು ಹೀಗೆ ಹೇಳ್ತಾ ಉಂಟು. ಹೇಗೆ? ಸೃಷ್ಟಿ ಹೇತು ಏ ಮೂರ್ತಿ ಪ್ರಪಂಚೆ ಅವತರೆ ಸೇ ಈಶ್ವರ ಮೂರ್ತಿ ಅವತಾರ ನಾಮಧರೆ ಮಾಯಾತೀತ ಪರವ್ಯೋಮೆ ಸಬಾರ ಅವಸ್ಥಾನ ವಿಶ್ವೇ ಅವತರಿಧರೆ ಅವತಾರ ನಾಮ. ಭಗವದ್ ರಾಜ್ಯದಿಂದ, ನೇರ ವೈಕುಂಠದಿಂದ, ಗೋಲೋಕ ವೃಂದಾವನದಿಂದ, ಭಗವದ್ ರಾಜ್ಯದಿಂದ ಲೌಕಿಕ ಅಭಿವ್ಯಕ್ತಿಗಾಗಿ ಇಳಿದು ಬರುವುದೇ ಭಗವದ್ ಅವತಾರ. ನೇರ ಹಾಗೇ ಬರುವುದೇ ಭಗವದ್ ಅವತಾರ. ಬದಲಾವಣೆ ಇಲ್ಲ ಭಗವಂತನಲ್ಲಿ, ಯಾವ ರೀತಿಯ ಬದಲಾವಣೆ ಇಲ್ಲ. ಬದಲಾವಣೆ ಇಲ್ಲದವನೇ ಭಗವಂತ, ಬದಲಾವಣೆ ಇರುವವನೇ ಭೌತಿಕ ವ್ಯಕ್ತಿ, ಭೌತಿಕ ಪ್ರಪಂಚದಲ್ಲಿರುವ ವ್ಯಕ್ತಿ. ಆದ ಕಾರಣ ಲೌಕಿಕ ಪ್ರಪಂಚಕ್ಕೆ ಅಲೌಕಿಕ ಪ್ರಪಂಚದಿಂದ ಬರುವಾಗ ಭಗವಂತ ಯಾವುದೇ ರೀತಿಯ ಕಲ್ಮಶ ಇರುವುದಿಲ್ಲ ಭಗವಂತನಲ್ಲಿ. ಇಲ್ಲಿ ಬಂದು ಅವನಿಗೆ ಕಲ್ಮಶ ಆಗುವುದಿಲ್ಲ. ಹೀಗೆ ಇಳಿದು ಬರುವ ಪರಮ ಪುರುಷನ ನಿರ್ದಿಷ್ಟ ರೂಪವನ್ನು ಅವತಾರ ಎಂದು ಕರೆಯಲಾಗುತ್ತದೆ. ಆದ ಕಾರಣ ಬೇರೆ ಬೇರೆ ಅವತಾರ. ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಟನ್. ಆ ಒಂದು ವೈಢೂರ್ಯದಲ್ಲಿ ಬೇರೆ ಬೇರೆ ಸೈಡಿಂದ ಹೇಗೆ ಆ ವೈಢೂರ್ಯ ಬೇರೆ ಬೇರೆ ಕಲರಲ್ಲಿ ಕಾಣ್ತದೆ. ವೈಢೂರ್ಯ ಒಂದೇ. ಈಚೆ ಸೈಡಿಂದ ನೋಡಿದ್ರೆ ಕೆಂಪು, ಆಚೆ ಸೈಡಿಂದ ನೋಡಿದ್ರೆ ನೀಲಿ, ಈಚೆ ಸೈಡಿಂದ ನೋಡಿದ್ರೆ ಹಳದಿ ಕಾಣ್ತದೆ. ಆದ್ರೆ ವೈಢೂರ್ಯ ಅದೇ ರೀತಿಯಲ್ಲಿ ಭಕ್ತನ ಮನಸ್ಸಿಗೆ ಅನುಗುಣವಾಗಿ ಅಥವಾ ಕಾಲ ಸಂದರ್ಭಕ್ಕೆ ಅದರ ಕೆಲಸಕ್ಕೆ ಅನುಗುಣವಾಗಿ ಭಗವಂತ ಬೇರೆ ಬೇರೆ ದೃಷ್ಟಿಯಲ್ಲಿ ಕಾಣ್ತಾನೆ. ಆದರೆ ರಾಮನಲ್ಲಿ ಇರುವುದು ಕೃಷ್ಣ, ಎಲ್ಲ ಕಡೆ ಇರುವುದು ಕೃಷ್ಣ. ಕೃಷ್ಣಂ ಒಂದೇ ಜಗದ್ಗುರುಂ, ಆಮೇಲೆ ಕೃಷ್ಣನೇ ಪರಮೋತ್ತಮ ಪರಮಪುರುಷ, ಅದರಲ್ಲೇನು ಸಂಶಯ ಇಲ್ಲ. ಭಾಗವತಂ, ಭಗವದ್ಗೀತೆ ಎಲ್ಲವೂ ಅದಕ್ಕೆ ಸಪೋರ್ಟ್ ಮಾಡ್ತದೆ. ಅವತಾರಗಳಲ್ಲಿ ಹಲವು ರೀತಿಗಳು. ಉದಾಹರಣೆಗೆ ಪುರುಷ ಅವತಾರಗಳು. ಯಾರು ಪುರುಷ ಅವತಾರಗಳು? ಉದಾಹರಣೆ ಯಾವ್ದಾದ್ರು ಯಾರಿಗಾದ್ರೂ ಗೊತ್ತಾ? ಪುರುಷ ಅವತಾರ ಪ್ರಭು ಹೇಳಿ ಕೃಷ್ಣ. ಹೇಳಿ. ಕಾರ್ನ ಉದಕ ಶಾಯಿ ವಿಷ್ಣು, ಗರ್ಭ ಉದಕ ಶಾಯಿ ವಿಷ್ಣು, ಕ್ಷೀರ ಉದಕ ಶಾಯಿ ವಿಷ್ಣು. ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮುಂದೆ ಹೋಗ್ತಾ ಕೊಡೋಣ, ಇವತ್ತು ಇಲ್ಲಿ ನಿಲ್ಲುವುದಿಲ್ಲ. ಅದು ಪುರುಷ ಅವತಾರ. ಅಂದ್ರೆ ಪುರುಷ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಪುರುಷ ಅಂತ ಹೇಳಿದ್ರೆ ದ್ವಿತೀಯ ಅಲ್ಲದವ, ಅದ್ವಿತೀಯ ಅಂದ್ರೆ ಎರಡನೇದಿಲ್ಲ, ಒಬ್ಬನೇ. ಅಂದ್ರೆ ಈ ಪುರುಷ ಅಂತ ಹೇಳಿದ್ರೆ ಕೃಷ್ಣನೇ ಎಲ್ಲವೂ. ಗರ್ಭೋದಕಶಾಹಿ ಇರ್ಲಿ, ಕ್ಷೀರೋದಕಶಾಹಿ ಇರ್ಲಿ, ಕಾರಣೋದಕಶಾಹಿ ಇರ್ಲಿ, ವಿಷ್ಣು ಆಗಿರ್ಲಿ, ಎಲ್ಲವೂ ಕೂಡ ಪುರುಷನೇ. ಇದನ್ನ ಅರ್ಥ ಮಾಡಬೇಕು. ಆದ ಕಾರಣ ಅವನ ನೇರ ಎಕ್ಸ್ಪಾನ್ಷನ್ಗೆ ಪುರುಷ ಅವತಾರ ಅಂತ ಹೇಳುದು. ನೇರವಾಗಿ ಎಕ್ಸ್ಪಾನ್ಷನ್ ಆಗ್ತಾ ಕೆಳಗೆ ಬರುವಂಥದ್ದು. ಆಮೇಲೆ ಗುಣ ಅವತಾರಗಳು ಅಂತ ಹೇಳಿದ್ರೆ ಯಾವುದು? ಯಾರು ಗುಣ ಅವತಾರ? ಇಲ್ಲ ಪ್ರಭು, ಹೇಳಿ ಏನ್ ತೊಂದ್ರೆ? ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಪ್ರಕೃತಿಯ ಬ್ರಹ್ಮ ರಜೋಗುಣನ ಪ್ರತಿನಿಧಿಸ್ತಾರೆ, ವಿಷ್ಣು ಸಾತ್ವಿಕ ಗುಣನ, ಶಿವ ತಮೋಗುಣನ. ಧನ್ಯವಾದ ಮಾತಾಡಿ. ಈ ಭೌತಿಕ ಪ್ರಪಂಚದ ಗುಣಕ್ಕೆ ಅಧಿಕಾರವಾಗಿ ಬರುವಂತಹ ಭಗವಂತನ ಅಂಶ, ಭಗವಂತ ಅಥವಾ ಭಗವಂತನ ಅಂಶಕ್ಕೆ ಗುಣ ಅವತಾರ ಅಂತ ಹೇಳ್ತಾರೆ. ಆಮೇಲೆ ಲೀಲಾವತಾರಗಳು. ಯಾರು ಲೀಲೆ ಮಾಡಿದಂತಹ ಅವತಾರಗಳು? ಯಾರಿಗಾದರೂ? ಎಲ್ಲವೂ ಯಾರ್ಯಾರು ಲೀಲೆ ಮಾಡಿದ್ದಾರೆ ಅದೆಲ್ಲ ಲೀಲೆ ಅವತಾರಗಳು. ಯಾರೆಲ್ಲ? ರಾಮ, ಕೃಷ್ಣ, ಎಲ್ಲರೂ. ಶಕ್ತಿ ಆವೇಶ ಅವತಾರಗಳು ಯಾವುವು? ಇದು ಮಿಕ್ಸ್ ಆಗ್ಬಹುದು, ಪುರುಷ ಅವತಾರ ಲೀಲಾ ಆಗ್ಬಹುದು, ಹಾಗೇನ್ ತೊಂದ್ರೆ ಇಲ್ಲ. ಶಕ್ತಿ ಆವೇಶ ಅವತಾರಗಳು ಯಾವುದು?
ಬುದ್ಧ, ಯೇಸು ಕ್ರಿಸ್ತ, ಆಮೇಲೆ ಮುಖ್ಯ ಉದ್ದೇಶ ಮುಖ್ಯ ಪ್ರಭುಪಾದರು. ನಮ್ಮ ಊರು ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇರೋದು ಬೆಂಗಳೂರಲ್ಲ, ಸೌತ್ ಕೆನರಾ ಅಥವಾ ಕೇರಳ ರಾಜ್ಯಗಳಿಗೆ ಅವರೇ ಅಧಿಪತಿ. ಅವರಿಲ್ಲ ಅಂದ್ರೆ ಅಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಯಾರು? ಶಂಕರಾಚಾರ್ಯ. ಹಾ, ಶಂಕರಾಚಾರ್ಯ. ದೇವರು ಸಾಕ್ಷಾತ್ ಕೃಷ್ಣನೇ. ಪರಶುರಾಮನ ಸೃಷ್ಟಿ ಅಲ್ವಾ? ಪರಶುರಾಮ ಸೃಷ್ಟಿ. ಪರಶುರಾಮ ಶಕ್ತಿ ಆವೇಶ ಅವತಾರ, ಮನ್ವಂತರ ಅವತಾರ, ಪ್ರತಿ ಮನ್ವಂತರಕ್ಕೆ ಬರುವಂತ ಅವತಾರಗಳು ಮತ್ತು ಯುಗ ಯುಗಕ್ಕೆ ಬರುವಂತ ಅವತಾರಗಳು, ಯುಗ ಅವತಾರಗಳು, ಇವೆಲ್ಲ ವಿಶ್ವದಲ್ಲಿ ಎಲ್ಲೆಡೆಯೂ ನಿಯತ ಕಾಲಕ್ಕೆ ಕಾಣಿಸಿಕೊಳ್ಳುತ್ತವೆ. ಆದರೆ ಶ್ರೀಕೃಷ್ಣನು ಆದಿಪ್ರಭು, ಎಲ್ಲ ಅವತಾರಗಳ ಆದಿಮೂಲ. ಪರಿಶುದ್ಧ ಭಕ್ತರಿಗೆ ಕೃಷ್ಣನನ್ನು ಅವನ ವೃಂದಾವನದ ಮೂಲ ಲೀಲೆಗಳಲ್ಲಿ ಕಾಣಬೇಕೆಂದು ಬಹಳ ಕಾತರ. ತುಂಬಾ ಇಂಪಾರ್ಟೆಂಟ್ ಇದು, ನಮ್ಮ ಒಂದು ಪರಂಪರೆಗೆ ಇಂಪಾರ್ಟೆಂಟ್ ಆದ ವಿಚಾರ. ಪರಿಶುದ್ಧ ಭಕ್ತರಿಗೆ ಕೃಷ್ಣನನ್ನು ಅವನ ವೃಂದಾವನದ ಮೂಲ ಲೀಲೆಗಳಲ್ಲಿ ಕಾಣಬೇಕೆಂದು ಬಹಳ ಕಾತರ. ಈಗ ಭಗವಂತ ಏನೆಲ್ಲ ಮಾಡ್ತಿದ್ದಾನೆ ಅದನ್ನೆಲ್ಲ ನಾವು ಮಾಡಿದ್ರೆ ಮಾತ್ರ ಅದನ್ನು ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಾಧ್ಯ. ಏನಂದ್ರೆ ವೃಂದಾವನದಲ್ಲಿ ಹೇಗೆ ಜೀವನ ನಡೆಸಿದ, ಅಂದ್ರೆ ರಾಸಲೀಲೆ ಬಗ್ಗೆ ಎಲ್ಲ ಇಲ್ಲಿ ಮಾತಾಡ್ತಾ ಇರೋದು. ಹೇಗೆ ಗೋಮಾತೆಯ ಒಟ್ಟಿಗೆ ಪ್ರಕೃತಿ ಒಟ್ಟಿಗೆ ಜೀವನ ನಡೆಸಿದ, ಅದೇ ರೀತಿಯಲ್ಲಿ ಜೀವನ ನಡೆಸಿದ್ರೆ ನಾವು ಅಕಸ್ಮಾತ್, ಆಗ ನಮಗೆ ವೃಂದಾವನದ ಫೀಲಿಂಗ್ ಶುರು ಆಗ್ತದೆ, ಆಗ ನಮಗೆ ಸುಲಭ ಆಗ್ತದೆ ಭಕ್ತಿ ಮಾಡ್ಲಿಕ್ಕೆ. ಅದಕ್ಕೆ ನನ್ನ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ನಾವೆಲ್ಲ ಗ್ರಾಮಗಳನ್ನ ವೃಂದಾವನ ಗ್ರಾಮಗಳನ್ನಾಗಿ ಪರಿವರ್ತಿಸಬೇಕು. ಎಲ್ಲ ಗ್ರಾಮಗಳನ್ನು, ಅಂದ್ರೆ ಸಿಟಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಟಿಯನ್ನು ಏನು ಮಾಡಬಹುದು? ಮಥುರಾ ಮಾಡಬಹುದು, ವೃಂದಾವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಟಿಯನ್ನು ಮಾಡಬಹುದು ಮಥುರಾ, ಆದ್ರೆ ಹಳ್ಳಿಗಳನ್ನು ಮಾತ್ರ ವೃಂದಾವನ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಮಾತ್ರ ಯಥೇಚ್ಛವಾಗಿ ಗೋಮಾತೆಯ ಭೂಮಾತೆಯ ಸ್ಪರ್ಶ ಆಗ್ತದೆ. ಗೋಮಾತೆ ಮತ್ತು ಭೂಮಾತೆಯ ಒಂದು ಸಂಗಡ ಇರುವಂತಹ ಒಂದು ಖುಷಿಯಾದ ವಾತಾವರಣ ಅಲ್ಲಿ ಮಾತ್ರ ಸಾಧ್ಯ. ಅದು ಸಿಟಿಯಲ್ಲಿ ಕಷ್ಟ. ಆದ ಕಾರಣ ನಾವೆಲ್ಲರೂ ಸೇರಿ ಆದಷ್ಟು, ನಾವೆಲ್ಲ ಈಗ ಸಿಟಿಯಲ್ಲಿ ಹೆಚ್ಚಿನವರು ಸಿಟಿಯಲ್ಲಿ ಇದ್ರು ಕೂಡ ನಮ್ಮ ಹೃದಯದಲ್ಲಿ ಇರಬೇಕು. ನಾವು ಈ ರೀತಿಯ ಯೋಜನೆಗಳನ್ನ ಜೀವನದಲ್ಲಿ ಹಾಕಿ ಭಗವದ್ಭಕ್ತರ ಸೇವೆ ಮಾಡಬೇಕು. ಅಂದ್ರೆ ಪ್ರಭುಪಾದರ ಆಸೆ ಇದಾಗಿತ್ತು, ಪ್ರಭುಪಾದರ ಗುರುಗಳ ಆಸೆ ಇದಾಗಿತ್ತು, ಪ್ರಭುಪಾದರ ಶಿಷ್ಯರು ಎಲ್ಲರ ಆಸೆ ಇದೇ ಆಗಿದೆ. ಏನಂದ್ರೆ ಅವರು ಬಿಟ್ಟ 50% ಅವರು ಮಾಡ್ಲದೇ ಆದ್ದಲ್ಲ, ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗದ್ದಲ್ಲ, ಅವರು ಬೇರೆಯವರಿಗೆ ಆಗ್ಲಿ ಅಂತ ಹೇಳಿ. ಈಗ ಕೃಷ್ಣ ಎಲ್ಲರನ್ನು ಕೊಲ್ತಿದ್ದ ಬೇಕಿದ್ರೆ, ಆದ್ರೆ ಅರ್ಜುನನಿಗೆ ಅದರ ಕ್ರೆಡಿಟ್ ಸಿಗ್ಲಿ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು 50% ಬಿಟ್ಟು ಹೋದ್. ಯಾಕೆ? ಎಲ್ಲರಿಗೂ ಕ್ರೆಡಿಟ್ ಸಿಗ್ಲಿ ಅಂತ ಹೇಳಿ, ಅವರ ಅನುಯಾಯಿಗಳಿಗೆ ಎಲ್ಲರಿಗೂ ಕ್ರೆಡಿಟ್ ಸಿಗ್ಲಿ. ಆ ಕ್ರೆಡಿಟ್ ನಮಗೆ ಬೇಕಾ ಬೇಡವಾ? ಬೇಕು ಅಂತ ಹೇಳಿದ್ರೆ ಯುದ್ಧ ಮಾಡಬೇಕು, ಬೇಡ ಅಂತ ಹೇಳಿದ್ರೆ ಎಸ್ಕೇಪ್ ಆಗ್ಬೇಕು. ನಾವಿಷ್ಟೆಲ್ಲ ಓಡಿ ಎಸ್ಕೇಪ್ ಆದ್ರೆ ವ್ಯರ್ಥ. ಇಷ್ಟೆಲ್ಲ ಯುದ್ಧಕ್ಕೆ ಹೋದವನನ್ನ ಯುದ್ಧ ಮಾಡುವಂತ ಕೃಷ್ಣ ಹೇಳ್ತಾ ಇರುವಾಗ ನಾವು ಬೇಡ ಅಂತ ಹೇಳಿ ಹೊರಗೆ ಬಂದ್ರೆ ವ್ಯರ್ಥ ನಾವು ಓದುವಂಥದ್ದು. ಪರಿಶುದ್ಧ ಭಕ್ತರಿಗೆ ಕೃಷ್ಣನನ್ನು ಅವನ ವೃಂದಾವನದ ಮೂಲ ಲೀಲೆಗಳಲ್ಲಿ ಕಾಣಬೇಕೆಂದು ಬಹಳ ಕಾತರ. ಈಗ ನಾವು ಅದರ ಬಗ್ಗೆ ನಾವು ಕಾರ್ಯ ಪ್ರವೃತ್ತಲಾಗಿಲ್ಲ ಅಂದ್ರೆ ಸುಮ್ಮನೆ ಮನಸ್ಸಿನಲ್ಲಿ ಮಾತ್ರ ಯೋಚನೆ, ಅದರ ಬಗ್ಗೆ ಯೋಚನೆ ಮಾಡುದು, ಅಯ್ಯೋ ವೃಂದಾವನ ಅಂತ ಹೇಳಿ. ತಪ್ಪಲ್ಲ, ಆದರೆ ಹೊರಗೊಂದು ಒಳಗೊಂದು ಅಂತ ಅರ್ಥ ಅದಕ್ಕೆ. ಅಂದ್ರೆ ವರ್ಣಾಶ್ರಮ ಧರ್ಮ ಮಾಡದೆ ಭಕ್ತಿ ಹೃದಯ ಧರ್ಮ ಆತ್ಮಧರ್ಮ ಮಾತ್ರ ಮಾಡ್ತಾ ಇದ್ದೇನೆ ಅಂತ ಹೇಳುವ ಒಂದು ಏನ್ ಹೇಳುದು ಅದಕ್ಕೆ, ಮೆಚುರಿಟಿ ಇಲ್ಲದಂತ ಒಂದು ವಿಷಯ. ಯಾಕಂದ್ರೆ ನಾವು ಕನಿಷ್ಠರು ಮುಂದೆ ಹೋಗ್ಬೇಕಿದ್ರೆ ಮೆಚುರಿಟಿ ಬೇಕು. ಆ ಮೆಚುರಿಟಿ ಇದ್ದವರು ಮಾಡಿದ್ರೆ ವಿಚಾರ ಬೇರೆ, ನಾವು ಮೆಚುರಿಟಿ ಇಲ್ಲದವರಿಗೆ ಎರಡೂ ಅಗತ್ಯ. ಮೆಚುರಿಟಿ ಇಲ್ಲಿ ಯಾವಾಗ ಹೇಳುದು, ಮಾಧವೇಂದ್ರ ಪುರಿಗಳ ಲೆವೆಲಲ್ಲಿ, ಚೈತನ್ಯ ಮಹಾಪ್ರಭುಗಳ ಲೆವೆಲಲ್ಲಿ, ಪ್ರಭುಪಾದರ ಲೆವೆಲಲ್ಲಿ ತಲುಪುವವರೆಗೆ ಸಾಧ್ಯ ಇಲ್ಲ. ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಯಾವತ್ತು ಭಕ್ತನಿಗೆ ಅಥವಾ ಮನುಷ್ಯನಿಗೆ ಈ ಮಟೀರಿಯಲ್ ಆಸೆ ಇದೆಯಲ್ಲ, ಅಲ್ಲಿಯವರೆಗೆ ವರ್ಣಾಶ್ರಮ ಧರ್ಮ ಫಾಲೋ ಮಾಡಲೇಬೇಕು. ಮಟೀರಿಯಲ್ ಆಸೆಯಿಂದ ಸಂಪೂರ್ಣ ಹೊರಗೆ ಬಂದಿದ್ದಾನೆ ಅಂದ್ರೆ ಅವನು ವರ್ಣಾಶ್ರಮ ಧರ್ಮ ಫಾಲೋ ಮಾಡೋದು ಅಗತ್ಯ ಇಲ್ಲ. ನಮ್ಮಲ್ಲಿ ಎಷ್ಟು ಜನರಿಗೆ ಮಟೀರಿಯಲ್ ಆಸೆ ಇಲ್ಲ? ಭೌತಿಕ ಆಸೆ. ನಮ್ಮ ಭೌತಿಕ ಆಸೆ ಹೇಗೆ ಅಂತ ಹೇಳಿದ್ರೆ, ಕೃಷ್ಣನಿಗೆ ಕೊಟ್ಟು ನಾನು ಸುಖ ಪಡ್ತೇನೆ ಅಂತ ಹೇಳಿ. ಕೃಷ್ಣನ ಸುಖಕ್ಕೋಸ್ಕರ ಅಲ್ಲ, ನಮ್ಮ ಸುಖಕ್ಕೆ. ನಾವೆಲ್ಲರೂ ಮಾಡುದು, ಇಡ್ಲಿ ಮಾಡ್ತೇವೆ, ದೋಸೆ ಮಾಡ್ತೇವೆ, ಪುಳಿಯೋಗರೆ ಮಾಡ್ತೇವೆ, ಪಲಾವ್ ಮಾಡ್ತೇವೆ, ಕೇಕ್ ಮಾಡ್ತೇವೆ. ಯಾರು? ನಮಗೆ ಕೃಷ್ಣ ಹೇಳಿದ್ನ ಬಂದು? ಶಾಸ್ತ್ರ ಹೇಳ್ತದೆ, ಆದ್ರೆ ಕೃಷ್ಣ ಹೇಳಿದ್ನ ಇಲ್ಲ. ನಾವು ಆ ಲೆವೆಲ್ಗೆ ತಲುಪಲೇ ಇಲ್ಲ. ಆ ಲೆವೆಲ್ಗೆ ತಲುಪುವವರೆಗೆ
ನಾವು ಇದೆರಡರನ್ನ ಟ್ರೈ ಮಾಡ್ತಾನೆ ಬೇಕು. ಇದೆಷ್ಟು ಸಿಂಪಲ್ ಕ್ಲಿಯರ್ ಅರ್ಥ ಆಗ್ತದೆ, ಇದರಲ್ಲೇನು ಕಷ್ಟ ಇಲ್ಲ ಅರ್ಥ ಮಾಡ್ಲಿಕ್ಕೆ. ಅವರ ಆತಂಕವನ್ನು ತಣಿಸುವ ನಿರ್ದಿಷ್ಟ ಉದ್ದೇಶಕ್ಕಾಗಿಯೇ ಪ್ರಭು ಶ್ರೀಕೃಷ್ಣನು ಇಳಿದು ಬರುತ್ತಾನೆ. ಆದುದರಿಂದ ಕೃಷ್ಣಾವತಾರದ ಮುಖ್ಯ ಉದ್ದೇಶ ಅವನ ಪರಿಶುದ್ಧ ಭಕ್ತರನ್ನು ತೃಪ್ತಿಗೊಳಿಸುವುದು. ಪ್ರತಿಯೊಂದು ಯುಗದಲ್ಲಿಯೂ ತಾನು ಅವತಾರವೆತ್ತುವುದಾಗಿ ಭಗವಂತನು ಹೇಳುತ್ತಾನೆ. ಆತನು ಕಲಿಯುಗದಲ್ಲಿಯೂ ಅವತಾರವೆತ್ತುತ್ತಾನೆ ಎನ್ನುವುದನ್ನು ಇದು ಸೂಚಿಸುತ್ತದೆ. ನಿಮ್ಗೆಲ್ಲರಿಗೂ ಗೊತ್ತುಂಟು ಅದು ಯಾರು ಅಂತ ಹೇಳಿ. ನಾಲ್ದು ಬರ್ತಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಕಲಿಯುಗದ ಅವತಾರ ಶ್ರೀ ಚೈತನ್ಯ ಮಹಾಪ್ರಭು ಕೃಷ್ಣವರ್ಣಂ ತ್ವಷಾ ಕೃಷ್ಣಂ ಸಾಂಗ ಉಪಾಂಗ ಪಾರ್ಷದಂ. ಅವರು ಸಂಕೀರ್ತನ ಆಂದೋಲನದಿಂದ ಕೃಷ್ಣ ಪ್ರಜ್ಞೆಯನ್ನು ಭಾರತದಲ್ಲೆಲ್ಲ ಹರಡಿದರು. ಈ ಸಂಕೀರ್ತನ ಸಂಸ್ಕೃತಿಯು ಊರಿನಿಂದ ಊರಿಗೆ, ಹಳ್ಳಿಯಿಂದ ಹಳ್ಳಿಗೆ, ಪ್ರಪಂಚದಲ್ಲೆಲ್ಲ ಪ್ರಸಾರವಾಗುತ್ತದೆ ಎಂದು ಅವರು ಭವಿಷ್ಯ ನುಡಿದರು. ನೋಡಿ, ಮುಖ್ಯವಾಗಿ ಗ್ರಾಮಗಳಲ್ಲಿ, ಹಳ್ಳಿಯಲ್ಲಿ, ಈಗ ಹಳ್ಳಿಯಲ್ಲಿ ಕಮ್ಮಿ ಇದೆಯಲ್ಲ, ನಮ್ಗೆಲ್ಲರಿಗೂ ಗೊತ್ತುಂಟು. ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ದುಃಖ ಜಾಸ್ತಿ ಇರೋದು ಸಿಟಿಯಲ್ಲಿ ಅಲ್ಲ. ಆ ಸಿಟಿಯಲ್ಲಿ ಸ್ವಲ್ಪ ಇದೆ, ಆದ್ರೆ ಎಲ್ಲ ಹಳ್ಳಿಗೆ ಪ್ರಸರಿಸುವುದು ತುಂಬಾ ಇಂಪಾರ್ಟೆಂಟ್. ಈ ಸಂಕೀರ್ತನ ಸಂಸ್ಕೃತಿಯು ಊರಿನಿಂದ ಊರಿಗೆ, ಹಳ್ಳಿಯಿಂದ ಹಳ್ಳಿಗೆ, ಪ್ರಪಂಚದಲ್ಲೆಲ್ಲ ಪ್ರಸಾರವಾಗುತ್ತದೆ ಎಂದು ಅವರು ಭವಿಷ್ಯ ನುಡಿದರು. ಈ ಭವಿಷ್ಯಕ್ಕೆ ನಾವು ಭಾಗಿಯಾಗಬೇಕಷ್ಟೇ. ನಾವು ಆಗಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಆಗ್ತಾರೆ. ನಮಗೆ ಅದು ಕ್ರೆಡಿಟ್ ಬೇಕಾ ಬೇಡವಾ? ಕ್ರೆಡಿಟ್ ಅಂದ್ರೆ ಏನು? ಕ್ರೆಡಿಟ್ ಅಂದ್ರೆ ಭಗವಂತನ ಸೇವ್ ಮಾಡುವ ಅವಕಾಶ, ಅದೇ ಕ್ರೆಡಿಟ್. ನಮ್ಗೆ ಈಗೋ ಅಲ್ಲ, ನಮಗೆ ಅದು ಸಿಕ್ಕಿತು ಅಂತ ಅಲ್ಲ. ನಮಗೆ ಭಗವಂತನ ಸೇವೆಯಲ್ಲಿ ನಿರಂತರ ಭಾಗಿಯಾಗುವಂತ ಅವಕಾಶ ಸಿಗ್ತದೆ ಹೀಗೆ ಮಾಡಿದ್ರೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಅವತಾರವಾದ ಚೈತನ್ಯ ಮಹಾಪ್ರಭುಗಳನ್ನು ಉಪನಿಷತ್ತುಗಳು, ಮಹಾಭಾರತ ಮತ್ತು ಭಾಗವತದಂತಹ ಅಪೌರುಷೇಯ ಧರ್ಮ ಗ್ರಂಥಗಳ ರಹಸ್ಯ ಭಾಗಗಳಲ್ಲಿ ನೇರವಾಗಿ ಅಲ್ಲದಿದ್ದರೂ ಗೋಪ್ಯವಾಗಿ ವರ್ಣಿಸಲಾಗಿದೆ. ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಆಂದೋಲನವು ಶ್ರೀಕೃಷ್ಣನ ಭಕ್ತರನ್ನು ಬಹಳವಾಗಿ ಆಕರ್ಷಿಸುತ್ತದೆ. ಭಗವಂತನ ಈ ಅವತಾರವು ದುಷ್ಕರ್ಮಿಗಳನ್ನು ಕೊಲ್ಲುವುದಿಲ್ಲ, ತನ್ನ ಅವ್ಯಾಜ ಕರುಣೆಯಿಂದ ಉದ್ಧರಿಸುತ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ.